ತುಮಕೂರು ಮಹಾನಗರ ಪಾಲಿಕೆ ವತಿಯಿಂದ ತುಮಕೂರು ಜಿಲ್ಲಾ ಗ್ರಂಥಾಲಯದ ಆಡಿಟೋರಿಯಂ ಜಾಥಾ ಮತ್ತು ಸಭೆ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಸ್ವೀಪ್ ಸಮಿತಿ, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಹಾಗೂ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಜಿಲ್ಲಾ ಮಟ್ಟದ ತುಮಕೂರು ಸಹಯೋಗದೊಂದಿಗೆ ತುಮಕೂರು ಜಿಲ್ಲೆಯ ಪತ್ರಕರ್ತರಿಗೆ ಜಿಲ್ಲಾ ಮಟ್ಟದ ಚುನಾವಣಾ ಅರಿವು ಕಾರ್ಯಾಗಾರ ಆಯೋಜನೆ ಮಾಡಲಾಗಿತ್ತು. ಇದೇ ಸಂದರ್ಭದಲ್ಲಿ ತುಮಕೂರು ಬಯಲು ಸೀಮೆಗಳ ಸಂಕೇತ ನಮ್ಮ ಕೃಷ್ಣಮೃಗ ಚಿಹ್ನೆ ಕಲ್ಪ ಎಂಬ ಲಾಂಛನವನ್ನ ಉದ್ಘಾಟನೆ ಮಾಡಲಾಯಿತು. ಪತ್ರಕರ್ತರಿಗೆ ಮಾಹಿತಿ ತರಬೇತಿ ನೀಡಿದ್ರು. ನಮ್ಮ ತುಮಕೂರು ಎಲ್ಲಾ ಮತಗಟ್ಟೆಗಳಿಗೆ ಹಬ್ಬದ ರೀತಿಯಲ್ಲಿ ಸಿಂಗಾರ ಮಾಡುವ ಮುಖಾಂತರ ತುಮಕೂರಿನಲ್ಲಿ ಸುಮಾರು 85% ಮತದಾನ ಮಾಡಿಸುವ ಮುಖಾಂತರ ತುಮಕೂರನ್ನು ಮಾದರಿ ಜಿಲ್ಲೆಯನ್ನಾಗಿ ಮಾಡೋಣ ಎಂಬುದಾಗಿ ಮಾನ್ಯ ಆಯುಕ್ತರಾದ ಅಶ್ವಿಜಾ ಹೇಳಿದರು. ಇದೇ ಸಂದರ್ಭದಲ್ಲಿ ಸಿಇಒ ಪ್ರಭು, ಮಹಾನಗರ ಪಾಲಿಕೆಯ ಮಾನ್ಯ ಆಯುಕ್ತರಾದ ಅಶ್ವಿಜಾ ಹಾಗೂ ವಾರ್ತಾ ಇಲಾಖೆಯ ಮಮತಾ ಹಾಗೂ ಚುನಾವಣಾ ಅಧಿಕಾರಿಗಳು ಹಾಗೂ ಎಲ್ಲ ಪತ್ರಕರ್ತರು ಭಾಗಿಯಾಗಿದ್ದರು. ಸಾರ್ವತ್ರಿಕ ಲೋಕಸಭಾ ಚುನಾವಣೆ 2024 ಎರಡನೇ ಫೇಸ್ನಲ್ಲಿ ಮತದಾನದ ದಿನಾಂಕ 26 ಏಪ್ರಿಲ್ ಆಗಿದೆ. ಇದರ ಬಗ್ಗೆ ಹೆಚ್ಚಿನ ಅರಿವು ಮೂಡಿಸಲು ಜಿಲ್ಲಾ ಸ್ವೀಪ್ ಸಮಿತಿ ತುಮಕೂರು ಇವರಿಂದ ಸುದ್ದಿ ಮಾಧ್ಯಮದ ಎಲ್ಲ ಆತ್ಮೀಯರೊಂದಿಗೆ ಇವತ್ತು ಒಂದು ಒಳ್ಳೆಯ ಪ್ರೋಗ್ರಾಮನ್ನು ಹಮ್ಮಿಕೊಂಡಿದ್ದಾರೆ. ಎಲ್ಲ ಜನರಲ್ಲಿ ಜಾಗೃತಿ ಮೂಡಬೇಕು ಮತ್ತು ಎಲ್ಲರಿಗೂ ಇದರ ಬಗ್ಗೆ ಮತದಾನ ದಿವಸ ಯಾವುದಂತ ಗೊತ್ತಾಗಬೇಕಂತ ಇದು ಅರಿವನ್ನು ಮೂಡಿಸಿದ್ದಾರೆ. ಇದಲ್ಲದೆ ಮತದಾರ ಬಾಂಧವರು ಮತಗಟ್ಟೆ ಕೇಂದ್ರಕ್ಕೆ ಹೋಗಬೇಕಾದ್ರೆ ಯಾವುದಾದ್ರು ಒಂದು ಫೋಟೋ ID ತೊಗೊಂಡು ಹೋಗಬೇಕು. ಅದಲ್ಲದೆ ಅವರ ಹೆಸರು ಮತದಾರ ಪಟ್ಟಿಯಲ್ಲಿ ಇದೆಯಾ ಇಲ್ವಾ ಅನ್ನೋದು ಪರಿಶೀಲಿಸಬೇಕು. ಯಾಕೆಂದರೆ ನಿಮ್ಮ ಮತದಾರ ಪಟ್ಟಿಯಲ್ಲಿ ನಿಮ್ಮ ಹೆಸರಿದ್ದರೆ ಮಾತ್ರ ನೀವು ಎಪಿಕ್ ಕಾರ್ಡ್ ಇಲ್ಲದೇ ಇದ್ದರೂ ಸಹಿತ ನೀವು ಡ್ರೈವಿಂಗ್ ಲೈಸೆನ್ಸ್ ಅಥವಾ ಪಾಸ್ಪೋರ್ಟ್ ಅಥವಾ ಇನ್ನಿತರ ಫೋಟೋ ID ತೊಗೊಂಡು ಹೋಗಿ ಮತ ಚಲಾಯಿಸ್ಬೋದು. ಆದರೆ ಕಡ್ಡಾಯವಾಗಿ ನಿಮ್ಮ ಮತದಾರ ಪಟ್ಟಿಯಲ್ಲಿ ಹೆಸರಿದೆ ಅನ್ನೋದನ್ನು ಖಚಿತಪಡಿಸ್ಕೊಳ್ಬೇಕು. ಆಮೇಲೆ ಈಗಾಗಲೇ ತುಮಕೂರು ಜಿಲ್ಲೆಯಿಂದ ಶೇಕಡಾ ಮತದಾನ ಪ್ರಮಾಣ ಸಾಕಷ್ಟು ಚೆನ್ನಾಗಿದೆ, 79 ತನಕ ಇದೆ. ಅದರಲ್ಲಿ ತುಮಕೂರು ಪಟ್ಟಣದಿಂದ ಸ್ವಲ್ಪ ಕಡಿಮೆ ಇದೆ. ಬಹುಶಃ ಈ ಬಾರಿ ನಿಮ್ಮೆಲ್ಲರ ಸಹಕಾರದೊಂದಿಗೆ ಅದು ಕೂಡ ಹೆಚ್ಚಾಗ್ತದೆ ಅಂತ ತಿಳ್ಕೊಂಡಿದ್ದೀನಿ. ಆಮೇಲೆ ಮತದಾನ ದಿವಸ ಪ್ರಜಾಪ್ರಭುತ್ವದ ಹಬ್ಬದ ರೀತಿಯಲ್ಲಿ ಇರ್ತದೆ. ಅಲ್ಲಿ ಸಖಿ ಬೂತ್ಗಳು ಇರ್ತವೆ. ಸಖಿ ಬೂತ್ಗಳಲ್ಲಿ ಎಲ್ಲ ಮಹಿಳಾ ಸಿಬ್ಬಂದಿಯವರೇ ಅಫಿಷಿಯಲ್ಸ್ ಇರ್ತಾರೆ. ಅದೇ ರೀತಿ ಒಂದು ಯುವ ಮತಗಟ್ಟೆ ಇರ್ತದೆ, ಅಲ್ಲಿ ಎಲ್ಲ ಯುವ ಅಧಿಕಾರಿಗಳು ಇರ್ತಾರೆ. ಇದಲ್ಲದೆ ದಿವ್ಯಾಂಗರ ಮತಗಟ್ಟೆ ಕೇಂದ್ರ ಕೂಡ ಇರ್ತದೆ ಮತ್ತು ಎಲ್ಲ ಸ್ಥಳೀಯ ಕಲೆ ಮತ್ತು ಸ್ಥಳೀಯ ಇತಿಹಾಸ ಬಿಂಬಿಸುವಂಥ ಮತಗಟ್ಟೆ ಕೇಂದ್ರಗಳು ಕೂಡ ಇರ್ತವೆ. ಅದು ಒಂದು ಹಬ್ಬದ ದಿವಸದ ಆಚರಣೆ ಇರ್ತದೆ. ಎಲ್ಲ ಸ್ವಚ್ಛವಾಗಿ ಚೆಂದವಾಗಿ ಅಲ್ಲಿ ಬೇಕಾದಂಥ ಎಲ್ಲ ಮೂಲಭೂತ ಸೌಕರ್ಯವನ್ನು ಕೂಡ ಇಟ್ಕೊಂಡು ಹಿರಿಯ ನಾಗರಿಕರು ಮತ್ತು ದಿವ್ಯಾಂಗರಿಗೆ ವಿಶೇಷ ಸೌಲಭ್ಯ ಕೂಡ ಅಲ್ಲಿ ಕಲ್ಪಿಸಿರುತ್ತಾರೆ. ದಯವಿಟ್ಟು ಎಲ್ಲರೂ 26ನೇ ಏಪ್ರಿಲ್ ತಿಂಗಳಿಗೆ ಎಲ್ಲರೂ ಮತಗಟ್ಟೆ ಕೇಂದ್ರಕ್ಕೆ ಬಂದು ಮತ ಚಲಾಯಿಸಬೇಕಂತ ನಾನು ತಮ್ಮಲ್ಲಿ ಕೇಳ್ಕೊಳ್ತೀನಿ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಸ್ವೀಪ್ ಸಮಿತಿ ವತಿಯಿಂದ ಇವತ್ತು ಒಂದು ಮತದಾರರ ಜಾಗೃತಿ ಒಂದು ಅರಿವು ಕಾರ್ಯಾಗಾರವನ್ನು ಪತ್ರಕರ್ತರ ಸಂಘದ ವತಿಯಿಂದ ಇವತ್ತು ಏರ್ಪಡಿಸಿದ್ದೇವೆ. ಇದಕ್ಕೆ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತಿ, ಮಹಾನಗರ ಪಾಲಿಕೆ, ಸ್ವೀಪ್ ಸಮಿತಿ ಒಂದು ಸಹಕಾರವನ್ನು ನೀಡಿರೋದು ನಿಜವಾಗ್ಲೂ ಕೂಡ ಒಂದು ಒಳ್ಳೆಯ ಒಂದು ವಿಚಾರ. ಇಡೀ ರಾಜ್ಯದಲ್ಲೇ, ಇಡೀ ದೇಶದಲ್ಲೇ ಪತ್ರಕರ್ತರು ಕೂಡ ಈ ಥರ ಮತದಾನ ಜಾಗೃತಿ ಮೂಡಿಸುವಂಥ ಒಂದು ಕಾರ್ಯದಲ್ಲಿ ಮಹತ್ವದ ಕಾರ್ಯ ಇದು. ಯಾಕೆಂದರೆ ಇದು ಒಂದು ಹಬ್ಬ, ಇದು ಪ್ರಜಾಪ್ರಭುತ್ವದ ಒಂದು ಹಬ್ಬ. ಈ ಹಬ್ಬವನ್ನು ನಾವೆಲ್ಲ ಸೇರಿ ಸಂಭ್ರಮದಿಂದ ಆಚರಿಸಬೇಕು ಅನ್ನೋದು ಒಂದು ಉದ್ದೇಶ. ಕಳೆದ ವರ್ಷ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ನಾವು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಜಿಲ್ಲಾಡಳಿತ ಸಹಯೋಗದಿಂದ ಮಾಡಿದ್ವಿ. ಭಾಳ ಚೆನ್ನಾಗಿ ಆಯಿತು. ಬಟ್ ಈ ಬಾರಿ ಅದಕ್ಕಿಂತ ಚೆನ್ನಾಗಿ ಮಾಡಬೇಕು ಅಂತೇಳಿ ನಮ್ಮ CEO ಅವರು, ಪ್ರಭು ಅವರು ಒಂದು ಜಾಥಾ ಕೂಡ ಮಾಡಿ ಪತ್ರಕರ್ತರು ಕೂಡ ಜಾಥಾದ ಮೂಲಕ ಜನರಲ್ಲಿ ಜಾಗೃತಿಯನ್ನು ಉಂಟು ಮಾಡುವಂಥ ಒಂದು ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ನಡೆದಿದೆ. ಇದಕ್ಕೆ ನಮ್ಮ ಮಹಾನಗರ ಪಾಲಿಕೆ ಇರ್ಬೋದು, ನಮ್ಮ ಜಿಲ್ಲಾ ಪಂಚಾಯತಿ, ಜಿಲ್ಲಾಡಳಿತ ಕೂಡ ಸಹಕಾರ ನೀಡಿದೆ. ನಮ್ಮ ಜಿಲ್ಲೆಯಿಂದ ಎಲ್ಲ ಸುಮಾರು ಒಂದು 200 ಪತ್ರಕರ್ತರು ಇವತ್ತು ಜಾಥಾದಲ್ಲಿ ಭಾಗವಹಿಸಿ ಈಗ ಕಾರ್ಯಾಗಾರದಲ್ಲಿ ಕೂಡ ಭಾಗವಹಿಸಿದ್ದಾರೆ. ಈ ಕಾರ್ಯಕ್ರಮ ಯಶಸ್ವಿಯಾಗಲಿ, ತುಮಕೂರಿನಲ್ಲಿ ಜಿಲ್ಲೆಯಲ್ಲಿ ಹೆಚ್ಚು ಮತದಾನ ಆಗಲಿ, ತಾವೆಲ್ಲ ಮನೆಯಿಂದ ಈಚೆ ಹೊರಬಂದು ಮತದಾನ ಮಾಡಬೇಕು ಅಂತೇಳಿ ಈ ಮೂಲಕ ನಾನು ಮನವಿಯನ್ನು ಮಾಡ್ಕೊತೀನಿ. ತುಮಕೂರು ಜಿಲ್ಲೆಯ ಎಲ್ಲ ಮತದಾರ ಬಂಧುಗಳಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಾನಗರ ಪಾಲಿಕೆ, ಸ್ವೀಪ್ ಸಮಿತಿ ಸರ್ವರ ಪರವಾಗಿ ಈ ವರ್ಷದ ಲೋಕಸಭಾ ಚುನಾವಣೆ 2024ಕ್ಕೆ ಅದರಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುವ ದಿಸೆಯಲ್ಲಿ ಒಂದು ಅಭಿಯಾನವನ್ನು ಜಿಲ್ಲೆಯಲ್ಲಿ ನಿರಂತರವಾಗಿ ನಾವು ಈಗಾಗಲೇ ಬರ್ತಾ ಇದ್ದೇವೆ. ಅದರ ಭಾಗವಾಗಿ ಇವತ್ತು ನಮ್ಮ ಜೊತೆ ಜಿಲ್ಲೆಯ ಎಲ್ಲ ದೃಶ್ಯ ಮಾಧ್ಯಮ ಹಾಗೂ ಪತ್ರ ಮಾಧ್ಯಮದ ಎಲ್ಲ
ಈ ಅಭಿಯಾನದ ಮೂಲಕ ಜಿಲ್ಲೆಯ 22,70,000 ಮತದಾರರು, ಅಂದಾಜು ಮತದಾರರು ಏನಿದ್ದಾರೆ ಆ ಎಲ್ಲ ಮತದಾರರಿಗೆ 26ನೇ ತಾರೀಕು ಶುಕ್ರವಾರ ಏಪ್ರಿಲ್ ಅವತ್ತು ಕಡ್ಡಾಯವಾಗಿ ಪ್ರಜಾಪ್ರಭುತ್ವದ ಹಬ್ಬವನ್ನು ಯಶಸ್ವಿಗೊಳಿಸಬೇಕು. ತಾವೆಲ್ಲ ಕಡ್ಡಾಯವಾಗಿ ಮತಗಟ್ಟೆಗಳಿಗೆ ಹೋಗಿ ಸಂಭ್ರಮಯುತವಾಗಿ ಮತದಾನವನ್ನು ಮಾಡಬೇಕು, ಪ್ರಜಾಪ್ರಭುತ್ವವನ್ನು ಗಟ್ಟಿಗೊಳಿಸಬೇಕು ಅನ್ನೋ ಆಶಯವನ್ನು ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಇದಕ್ಕೆ ನಮ್ಮ ಎಲ್ಲ ಮಾಧ್ಯಮದ ಸನ್ಮಿತ್ರರು ಅತ್ಯಂತ ಕ್ರಿಯಾಶೀಲವಾಗಿ ಭಾಗವಹಿಸಿ ಬೆಳಗ್ಗೆ ಜಾಥಾವನ್ನು ಮಾಡಿದ್ದಾರೆ. ಈಗ ವೇದಿಕೆ ಕಾರ್ಯಕ್ರಮ ಇದೆ. ಈ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಹೆಗ್ಗುರುತು, ಜಿಲ್ಲೆಯ ಲಾಂಛನ, ಚುನಾವಣಾ ಲಾಂಛನವನ್ನು ಕೂಡ ನಾವು ಬಿಡುಗಡೆ ಮಾಡೋರಿದ್ದೇವೆ. ಸೊ ಆ ಲಾಂಛನ ಕೂಡ ನಮಗೆಲ್ಲ ಸ್ಫೂರ್ತಿ ತರಬೇಕು ಮತ್ತು ಆ ಲಾಂಛನ ಎಲ್ಲ ಮತದಾರರಿಗೆ ಒಂದು ಸಂದೇಶವನ್ನು ಕೊಡುತ್ತೆ, ತಾವೆಲ್ಲ ಬಂದು ಮತದಾನವನ್ನು ಮಾಡಿ ಅಂಥೇಳಿ. ಸೊ ಹಾಗಾಗಿ ಈ ಒಂದು ಚಟುವಟಿಕೆಗಳು ನಿರಂತರವಾಗಿ ಮತದಾರರಿಗೆ ಅರಿವು ಮೂಡಿಸುವಂಥ ಕಾರ್ಯಕ್ರಮಗಳನ್ನು ಮುಂದಿನ 26ನೇ ತಾರೀಕಿನವರೆಗೆ ನಾವು ಮಾಡ್ತಾ ಇದ್ದೇವೆ. ಮತ್ತು ಸುಮಾರು 300ರಿಂದ 400 ಮತಗಟ್ಟೆಗಳನ್ನು ವೈಶಿಷ್ಟ್ಯಪೂರ್ಣವಾಗಿ ಸಿಂಗಾರ ಮಾಡುವಂಥದ್ದು, ಅವುಗಳಿಗೆ ವಿನ್ಯಾಸಭರಿತವಾದಂಥ ಪೇಂಟಿಂಗನ್ನು ಮಾಡಿಸ್ತಕ್ಕಂಥದ್ದು, ಎಲ್ಲ ಮತಗಟ್ಟೆಗಳಲ್ಲಿ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸ್ಕೊಳ್ಳುವಂಥದ್ದು, ಮತದಾರರಿಗೆ ಮನೆ ಮನೆಗೆ ಹೋಗಿ ಅವರಿಗೆ ಮತದಾನದ ಬಗ್ಗೆ ಮಾರ್ಗಸೂಚಿ ಕೈಪಿಡಿಯನ್ನು ಅವರಿಗೆ ವಿತರಿಸ್ತಕ್ಕಂಥದ್ದು, ವೋಟರ್ ಸ್ಲಿಪ್ಗಳನ್ನು ಅವ್ರ ಮನೆ ಮನೆಗೆ ತಲುಪಿಸ್ತಕ್ಕಂಥದ್ದು, ಈ ರೀತಿ ಎಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದೇವೆ. ಮತ್ತು ಜಿಲ್ಲೆಯಲ್ಲಿ ಕಳೆದ ಚುನಾವಣೆಯಲ್ಲಿ ಸುಮಾರು 620 ಮತಗಟ್ಟೆಗಳಲ್ಲಿ ಕಡಿಮೆ ಪ್ರಮಾಣದ ಮತಗಟ್ಟೆಗಳಲ್ಲಿ ಮನೆ ಮನೆಗೆ ಹೋಗಿ ಅರಿವು ಮೂಡಿಸುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದೇವೆ. ಸೊ ಒಟ್ಟಾರೆ ಈ ಅರಿವು ಕಾರ್ಯಕ್ರಮಗಳು ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ಗ್ರಾಮ ಪಂಚಾಯಿತಿಗಳ ಮಟ್ಟದಲ್ಲಿ, ಪ್ರತಿ ಗ್ರಾಮ ಮಟ್ಟದಲ್ಲಿ ಮತ್ತು ಮತಗಟ್ಟೆಯ ಮಟ್ಟದಲ್ಲಿ ಎಲ್ಲ ಹಂತಗಳಲ್ಲೂ ಕೂಡ ಅರಿವು ಕಾರ್ಯಕ್ರಮವನ್ನು ನಿರಂತರವಾಗಿ ಮಾಡ್ತೇವೆ. ತಾವೆಲ್ಲರೂ ಕೂಡ ಎಲ್ಲ ಮತದಾರ ಬಂಧುಗಳು ಈ ಎಲ್ಲ ಪ್ರಯತ್ನಗಳಿಗೆ ಪೂರಕವಾಗಿ ಜಿಲ್ಲೆ ಅತ್ಯಧಿಕ ಮತದಾನದ ಪ್ರತಿಶತವನ್ನು ಮುಟ್ಟಿತು ಅನ್ನೋ ಒಂದು ಸಂದೇಶವನ್ನು ನಾವೆಲ್ಲ ಕೊಡಬೇಕಾಗಿದೆ. ಆ ಮೂಲಕ ಪ್ರಜಾಪ್ರಭುತ್ವವನ್ನು ಗಟ್ಟಿಗೊಳಿಸಬೇಕಾಗಿದೆ. ಅದಕ್ಕೆ ಎಲ್ಲರೂ ಕೈ ಜೋಡಿಸಲು ಮತ್ತೊಮ್ಮೆ ವಿನಂತಿಸಿ, ಇಂದು ಏನು ಇತಿಹಾಸದಲ್ಲಿ ನಡೆದೇ ಇರುವ ಏನು ಪ್ರೆಸ್ ಅವರೆಲ್ಲರೂ ಬಂದುಬಿಟ್ಟು ಒಂದು ಸ್ವೀಪ್ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀರಾ. ಆ್ಯಂಡ್ ಎಲ್ರಿಗೂ ಹೇಳೋದು ಒಂದೇ, 26ನೇ ತಾರೀಕು ತಾವು ಬಂದು ವೋಟ್ ಮಾಡಿ. ಬೆಳಿಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಓಪನ್ ಇರುತ್ತೆ. ನಾಳೆಯಿಂದ ನಮ್ಮದು ಹೋಮ್ ವೋಟಿಂಗ್ ಸ್ಟಾರ್ಟ್ ಆಗುತ್ತೆ. ಫ್ರಮ್ 13th to 18th ಏಪ್ರಿಲ್ ಹೋಮ್ ವೋಟಿಂಗ್ ಅಂದರೆ 85+ ಅಬೋವ್ ಇರೋರು ಮತ್ತು 40%ಗಿಂತ ಜಾಸ್ತಿ ಡಿಸೇಬಿಲಿಟಿ ಇರೋರ್ದು ನಾವು ಮನೆಯಲ್ಲಿನೇ ಫಾರ್ಮ್ 12D ಕೊಟ್ಬಿಟ್ಟು ಅವ್ರು ವೋಟಿಂಗ್ ಮಾಡಿಸ್ಕೊಳ್ತಾ ಇದ್ದೀವಿ. ಸೊ ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ. ಇದು ಬಿಟ್ಟು ಏನು ಎಲೆಕ್ಷನ್ ಡ್ಯೂಟಿ ಮಾಡ್ತಿರೋರು ಅವರು ಪೋಸ್ಟಲ್ ಬ್ಯಾಲೆಟ್ ಅಥವಾ EDC ಅಂತ ಇರುತ್ತೆ, ಎಲೆಕ್ಷನ್ ಡ್ಯೂಟಿ ಸರ್ಟಿಫಿಕೇಟ್, ಇಲ್ಲಿನೇ ಸಹ ವೋಟ್ ಮಾಡ್ಬೋದು. ಅವ್ರು ಎಲೆಕ್ಷನ್ ದಿನ ಬೇರೆ ಪಾರ್ಲಿಮೆಂಟ್ರಿ ಕಾನ್ಸ್ಟಿಟ್ಯುನ್ಸಿ ಆದರೆ ತಾವು ಪೋಸ್ಟಲ್ ಬ್ಯಾಲೆಟ್ ಮುಖಾಂತರ ವೋಟ್ ಮಾಡ್ಬೋದು. ಇದಲ್ಲದೆ ಏನು ವೋಟರ್ಸ್ ತಮಗೆ ಏನೇ ಮಾಹಿತಿ ಬೇಕಂದ್ರೂ 1950ಗೆ ಕಾಲ್ ಮಾಡಿ. ಪ್ಲಸ್ ವೋಟರ್ ಹೆಲ್ಪ್ಲೈನ್ ಆ್ಯಪ್ ಅಂತ ಒಂದು ಅಪ್ಲಿಕೇಶನ್ ಇದೆ, ಅದನ್ನು ಡೌನ್ಲೋಡ್ ಮಾಡಿಕೊಂಡು ತಾವು ತಮ್ಮ ಮತಗಟ್ಟೆ ಎಲ್ಲಿ ಬರುತ್ತೆ, ತಮ್ಮ ಎಪಿಕ್ ನಂಬರ್ ಎಲ್ಲನೂ ಸರ್ಚ್ ಮಾಡ್ಬೋದು. ಆ್ಯಂಡ್ ಇವತ್ತು ಒಂದು ಬ್ಲ್ಯಾಕ್ ಬಕ್ದು ಮ್ಯಾಸ್ಕಟ್ ನಾವು ಲಾಂಚ್ ಮಾಡ್ತಾಯಿದ್ದೀವಿ. ಅದು ತುಮಕೂರು ಮ್ಯಾಸ್ಕಟ್ ಅದು. ಸೊ ಈ ಮ್ಯಾಸ್ಕಟ್ ಮುಖಾಂತರ ಎಲ್ಲ ಕಡೆ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಅಂತೆಲ್ಲ ಪ್ಲ್ಯಾನ್ ಮಾಡ್ತಾಯಿದ್ವಿ. ಸೊ ಸ್ವೀಪ್ ಆ್ಯಕ್ಟಿವಿಟೀಸ್ ಎಲ್ಲ ಮಟ್ಟದಲ್ಲೂ ನಡೀತಾ ಇದೆ. ಈ ವರ್ಷ ನಾವು 80 to 85% ಆದರೂ ಟಚ್ ಮಾಡಬೇಕು ನಾವು ವೋಟಿಂಗ್ ಪರ್ಸೆಂಟೇಜ್. ತಾವೆಲ್ಲರೂ ದಯವಿಟ್ಟು ವೋಟ್ ಮಾಡಿ. ವಿಶಿಷ್ಟವಾಗಿ ಏನಾದರೂ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಸ್ವೀಪ್ ಸಮಿತಿ ಬಿಟ್ಟು, ಈ ಥರದ ಮತದಾನ ಜಾಗೃತಿ ಬಿಟ್ಟು ವಿಶಿಷ್ಟವಾಗಿ ಇದನ್ನು ಬಿಟ್ಟು ವಿಭಿನ್ನವಾಗಿ ಏನಾದರೂ ಹಾಕ್ಕೊಂಡಿದ್ದೀರಾ ಅಂತ ಈ ಸಾಧಕರಿಂದ ಆ ಥರದ್ದು? ಎಲ್ಲ ಹಾಕ್ಕೊಂಡಿದ್ವಿ. ಇವಾಗ ಪ್ಲಾಂಟೇಷನ್ ಡ್ರೈವ್ ಮಾಡ್ತಾಯಿದ್ವಿ. ಮೊನ್ನೆ ಟ್ಯಾಬ್ಲೋ ಲಾಂಚ್ ಮಾಡಿದ್ವಿ, ಕ್ರಿಕೆಟ್ ಮ್ಯಾಚ್, ಟೂರ್ನಮೆಂಟ್ ಮ್ಯಾಚ್ ಮಾಡಿದ್ದೀವಿ. ಸೊ ಅನೇಕ ರೀತಿಯಾದ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ವಿ.